ನಮಸ್ತೆ, ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನೀರ್ಸನೆ ಕಟಿಂಗ್ ಇಂದ ಬೇರ್ ಬರ್ಸೋದನ್ನ ಯಾವ ರೀತಿಯಾಗಿ ಅಂತ ತೋರಿಸಿದ್ನಲ್ಲ, ಅದೇ ಗಿಡದ ಇವಾಗ ರೀಪಾಟಿಂಗ್ ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ. ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ನಾನು ನಟ್ಟಿರುವಂತಹ ಕಟಿಂಗ್ ಪೀಸಿಗೆಲ್ಲ ಎಷ್ಟು ಚೆನ್ನಾಗಿ ಬೇರ್ ಬಂದಿದೆ ಅಂತ ನಿಮ್ ಜೊತೆಗೆ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು, ನೀರ್ಸನೆ ಕಟಿಂಗ್ ನ ನಟ್ಬಿಟ್ಟು ಮಳೆಗಿಡ್ಬೋದಾ ಮಳೆಗಿಡ್ಬಾರ್ದಾ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ನೀವು ಕಟಿಂಗ್ ನ ನಟ್ಬಿಟ್ಟು ಮಳೆಗಿಡ್ಬೋದು. ಮಳೆಗಿಟ್ರೆ ತೊಂದರೆ ಏನೂ ಇಲ್ಲ, ಆದ್ರೆ ನೀರು ನಿಲ್ಬಾರ್ದು. ನೀರ್ ಫುಲ್ ಜಾರಿ ಕೆಳಗಡೆ ಹೋಗ್ಬೇಕು ಪಾಟ್ ನಿಂದ. ಆ ರೀತಿಯಾದಂತ ಪಾಟಿಂಗ್ ಮಿಕ್ಸ್ ನ ನಾವು ರೆಡಿ ಮಾಡ್ಕೊಂಡು ಮಳೆಗಿಟ್ರೆ ತೊಂದರೆ ಇಲ್ಲ. ಹಾಗೇನೆ ಇದಕ್ಕೆ ಬಿಸಿಲು ಕೂಡ ಬೇಕು. ಮಳೆಗಾಲದಲ್ಲಿ ಬಿಸಿಲು ಬರೋದಿಲ್ಲ, ಆದ್ರೆ ಬೆಳಕು ಮಾತ್ರ ಯಥೇಚ್ಛವಾಗಿ ಬೀಳ್ತಾ ಇರುತ್ತಲ್ವಾ. ನಾವ್ ಇವಾಗ ಮಳೆಗಿಟ್ಟ ಆಗ ಹನಿ ನೀರ್ ಬೀಳ್ತಾ ಇರಬಾರ್ದು, ಆದ್ರೆ ಡೈರೆಕ್ಟ್ ಆಗಿ ಮಳೆ ಬೀಳ್ತಾ ಇರತ್ತೆ ನೋಡಿ. ಆ ರೀತಿ ಜಾಗದಲ್ಲಿ ಇಟ್ರೆ ತುಂಬಾನೇ ಚೆನ್ನಾಗಿ ಈ ಗಿಡಗಳು ಗ್ರೋತ್ ಆಗುತ್ತೆ. ಈಗ ನಾನು ಕಟಿಂಗ್ ನ ಹಾಕ್ಬಿಟ್ಟು ಸುಮಾರು 20ರಿಂದ 25 ದಿನ ಆಗಿರ್ಬೋದು ಹೆಚ್ಚು ಕಮ್ಮಿ. ಇವಾಗ ಚೆನ್ನಾಗಿ ಇದಕ್ಕೆ ಬೇರ್ ಬಂದಿದೆ. ಎಷ್ಟು ಚೆನ್ನಾಗಿ ಬೇರ್ ಬಂದಿದೆ ಅಂತ ನೀವೇ ನೋಡ್ಬೋದು. ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಇದೇ ರೀತಿಯಾಗಿ ಕಟಿಂಗ್ ಪೀಸ್ ಎಲ್ಲಾದ್ರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ರೀತಿಯಾಗಿ ಒಗ್ಗು ಹಾಕೋದು ಅಂತ ಹೇಳ್ತೀವಿ. ಬೇರ್ ಬರ್ಸೋದಕ್ಕೆ ಒಗ್ಗು ಹಾಕೋದು ಅಂತ ಹೇಳ್ತೀವಿ. ಆ ರೀತಿ ಒಗ್ಗು ಹಾಕಿ ಬೇರ್ ಬರ್ಸ್ಬಿಟ್ಟು ಈ ರೀತಿಯಾಗಿ ನಟ್ ನೋಡ್ರಿ, ತುಂಬಾನೇ ಚೆನ್ನಾಗಿ ಬರುತ್ತೆ ಗಿಡಗಳು. ಕಟಿಂಗ್ ಪೀಸ್ ಮಾತ್ರ ಸರಿಯಾಗಿರುವಂತದ್ದೇ ಕಟಿಂಗ್ ಪೀಸ್ ನ ತಗೊಬೇಕು. ತುಂಬಾ ಬಲ್ತಿರ್ಬೇಕು, ಹಾಗೇನೆ ತುಂಬಾ ಎಳೆದಾಗಿದ್ರೆ ಅಥವಾ ಮೀಡಿಯಂ ಸೈಜ್ ನಲ್ಲಿ ಇದ್ರೆ, ಅಂದ್ರೆ ಮೀಡಿಯಂ ಬಲ್ತಿರೋದು ಈ ರೀತಿದಾದ್ರೆ ನಮಗೆ ಕಟಿಂಗ್ ಪೀಸ್ ಬದುಕೋದಿಲ್ಲ. ಯಾವಾಗ್ಲೂ ನಾವು ಕೆಳಗಡೆ ಭಾಗದಲ್ಲಿ ಇರುತ್ತೆ ಸ್ವಲ್ಪ ದಪ್ಪವಾಗಿ ಒಂದೊಂದು ಗಣ್ಣಿರುತ್ತೆ, ಅದಕ್ಕೆ ಒಂದ್ 3-4 ಗಣ್ಣಿರುವಂತಹ ಕಟಿಂಗ್ ಪೀಸ್ ನ ತಗೊಂಡು ನಾವು ಕಟಿಂಗ್ ಪೀಸ್ಗೆ ಬೇರ್ ಬರ್ಸೋದಕ್ಕೆ ಹಾಕಬೇಕು. ನಾನು ಕಟಿಂಗ್ ಪೀಸ್ ನೋಡೋ ವಿಡಿಯೋದಲ್ಲಿ ಎಲ್ಲದನ್ನ ಹೇಳ್ಕೊಟ್ಟಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿ ನೋಡ್ರಿ. ಈಗ ನಾನು ಕಟಿಂಗ್ ಬರ್ಸೋದಕ್ಕೆ ಹಾಕಿಟ್ಟಿದ್ನಲ್ಲ, ಅದನ್ನ ನಿಮ್ ಜೊತೆಗೆ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಒಂದೊಂದ್ರಲ್ಲಿ ಒಂದೊಂದ್ ರೀತಿಯಾಗಿ ಹಾಕಿದ್ದೀನಿ, ಅಂದ್ರೆ ಒಂದೊಂದು ಕಟಿಂಗ್ ಪೀಸ್ ನ ನಾನು ಜಾಸ್ತಿ ಹಾಕಿದ್ದೀನಿ ಒಂದೊಂದು ಗ್ರೋ ಬ್ಯಾಗ್ ನಲ್ಲಿ. ಕೆಲವೊಂದೊಂದ್ರಲ್ಲಿ ಒಂದೇ ಗ್ರೋ ಬ್ಯಾಗ್ ನಲ್ಲಿ ಒಂದೊಂದು ಕಟಿಂಗ್ ಪೀಸ್ ನ ಹಾಕಿದ್ದೀನಿ. ನೀವು ಯಾವ ರೀತಿ ಬೇಕಾದ್ರೂ ಹಾಕೊಬಹುದು, ಜಾಸ್ತಿ ಬೇಕಾದ್ರೂ ಹಾಕೊಬಹುದು, ಅಥವಾ ಒಂದೊಂದು ಗ್ರೋ ಬ್ಯಾಗ್ ನಲ್ಲಿ ಒಂದೊಂದೇ ಹಾಕೊಂಡ್ರು ಕೂಡ ನಡೀತದೆ. ಈ ರೀತಿಯಾಗಿ ನಾವು ಅಡಿಕೆ ಸಿಪ್ಪೆನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಬೇರ್ಗಳು ತುಂಬಾನೇ ಚೆನ್ನಾಗಿ ಹರಡ್ಕೊಂತ ಹೋಗೋದಿಕ್ಕೆ ಹೆಲ್ಪ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಬೇರ್ಗಳು ಅಂತ ನೋಡ್ತಾ ಇರ್ಬೋದು. ನಿಮ್ಮ ಹತ್ರ ಅಡಿಕೆ ಸಿಪ್ಪೆ ಇಲ್ಲ ಅಂತಾದ್ರೆ ನೀವು ತೆಂಗಿನ ನಾರಲ್ಲಿ ಕೂಡ ಇದನ್ನ ಹಾಕೊಂಡು ಗ್ರೋ ಮಾಡ್ಕೊಬಹುದು. ಮಣ್ಣಿನ ಜೊತೆಗೆ ನೀವು ಇದು ತೆಂಗಿನ ನಾರ್ ಬರುತ್ತಲ್ಲ ಅಥವಾ ತೆಂಗಿನ ಜುಟ್ಟು, ಅದನ್ನ ಹಾಕೊಂಡು ಗ್ರೋ ಮಾಡ್ಕೊಬಹುದು. ಹಾಗೇನೆ ಇದು ನಾವು ಎಷ್ಟು ಕೆಳಭಾಗದಲ್ಲಿ ನಡ್ತೀವಿ ನೋಡಿ, ಅಷ್ಟು ಅಂದ್ರೆ ಎಷ್ಟು ಗಣ್ಣು ನಾವು ನೆಲಕ್ಕೆ ಹಾಕ್ತಿವಿ ಅಷ್ಟು ಗಣ್ಣಿಗೆ ಕೂಡ ಇದು ಬೇರ್ ಕೊಡುತ್ತೆ. ಅದರಲ್ಲೂ ಇವಾಗ ಮಾನ್ಸೂನ್ ಆಗಿರೋದ್ರಿಂದ, ಮಳೆ ಬೀಳ್ತಾ ಇರೋದ್ರಿಂದ ಈ ಟೈಮ್ ನಲ್ಲಿ ನಾವು ಕಟಿಂಗ್ ಪೀಸ್ ನ ಹಾಕಿದ್ರೆ ಬೇರ್ ಬರ್ದೇ ಇರೋದಕ್ಕಂತೂ ಸಾಧ್ಯನೇ ಇಲ್ಲ. ನಾನು ಕುಡಿ ಭಾಗ ಇರುತ್ತಲ್ವಾ, ಅಂದ್ರೆ ಮೇಲ್ಗಡೆ 4 ತುದಿ ಭಾಗ ಇರುತ್ತಲ್ವಾ, ಆ ತುದಿ ಭಾಗನ ಕೂಡ ನಾನು ಹಣಿಯೋದು ಯಾಕೆ ಅಂತ ಹಾಗೆ ನಟ್ಟಿಟ್ಟಿದ್ದೆ. ಈಗ ಒಗ್ಗು ಹಾಕೋ ಇದ್ರಲ್ಲಿ ಅದು ಕೂಡ ಬೇರ್ ಬಂದಿದೆ. ಈಗ ನೋಡಿ, ನಾನು ಸುಮಾರಷ್ಟು ಗಿಡಗಳನ್ನ ತೆಗೆದು ತೋರಿಸ್ತಾ ಇದ್ದೀನಿ, ಅಂದ್ರೆ ಕಟಿಂಗ್ ಪೀಸ್ ನ ತೆಗೆದು ತೋರಿಸ್ತಾ ಇದ್ದೀನಿ. ಈ ಕಟಿಂಗ್ ಪೀಸ್ ನಲ್ಲಿ ಎಷ್ಟೆಲ್ಲ ಚೆನ್ನಾಗಿ ಬೇರ್ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೀವು ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಖಂಡಿತವಾಗ್ಲೂ ಬೇರ್ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಫೇಲ್ ಅಂತೂ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ, ಎಷ್ಟು ಚೆನ್ನಾಗಿ ಬೇರ್ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಇಲ್ಲಿ. ಈಗ ಈ ಕಟಿಂಗ್ ಪೀಸ್ ನ ನಾವು ಪಾಟ್ ನ ಮಾಡ್ಬೇಕಲ್ವಾ, ಯಾಕಂದ್ರೆ ಈ ರೀತಿಯಾಗಿ ಬೇರ್ ಬಂದಾಗಿದೆ. ಈ ರೀತಿ ಬೇರ್ ಬಂದಾಗ ಕೆಲವೊಮ್ಮೆ ಏನಾಗಿರುತ್ತೆ ಅಂದ್ರೆ ಈ ರೀತಿ ಕೆಳಭಾಗದಲ್ಲಿ ಕಪ್ಪಾಗಿ ಇರುತ್ತೆ, ಆದ್ರೆ ಬೇರ್ ಮಾತ್ರ ಇದ್ದೇ ಇರುತ್ತೆ ಮೇಲ್ಗಡೆ ಭಾಗದಲ್ಲಿ ಬೇರ್ ಇದ್ದಾಗ ಕೆಳಗಡೆ ಈ ರೀತಿ ಕಪ್ಪಾದಾಗ ಆ ಕೆಳಗಡೆ ಕಪ್ಪಾಗಿರುವಷ್ಟು ಭಾಗನ ಕಟ್ ಮಾಡಿ ಬಿಸಾಕ್ಬೇಕಾಗತ್ತೆ. ಇಲ್ಲ ಅಂತಾದ್ರೆ ಎಲ್ಲಾ ಗಿಡ ಕೂಡ ಕೊಳಿತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಪಾಟ್ ನ ಮಾಡ್ಬೇಕಾದ್ರೆ ಒಂದ್ಸಲ ಗಿಡನ ತೊಳ್ಕೊಬೇಕು, ಮಣ್ಣಿಂದ ತೊಳ್ಕೊಬೇಕಾಗತ್ತೆ. ಅದು ಯಾವ ಪಾರ್ಟ್ ನಲ್ಲಿ ಕೊಳ್ತಿದೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಆಮೇಲೆ ನಡ್ಬೇಕು. ಕೊಳ್ತಿರೋಂಥ ಪಾರ್ಟ್ ಏನಾದ್ರು ಇದ್ರೆ ಅದನ್ನ ಕಟ್ ಮಾಡಿ ಬಿಸಾಕ್ರಿ. ಇವಾಗ ನೋಡಿ, ಇವಾಗ ಇದೆಲ್ಲ ಗಿಡಗಳನ್ನ ನಾನು ನಟ್ ತೋರಿಸ್ತೀನಿ. ಇವಾಗ ಪಾಟಿಂಗ್ ಮಿಕ್ಸಿಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಯಾವಾಗ್ಲೂ ಬಳಸುವಂತ ನಾರ್ಮಲ್ ಪಾಟಿಂಗ್ ಮಿಕ್ಸ್ ನೇ ಬಳಸ್ತಾ ಇದ್ದೀನಿ. ನಾನು ಯಾವಾಗ್ಲೂ ಆಲ್ ಇನ್ ಒನ್ ಪಾಟಿಂಗ್ ಮಿಕ್ಸ್ ಅಂತ ಒಂದ್ಸಲ ಮಾಡಿ ಇಟ್ಟಿರ್ತೀನಿ, ಅಂದ್ರೆ ಎಲ್ಲಾ ಗಿಡಕ್ಕೂ ಅದನ್ನ ಬಳಸ್ಬೋದು. ಅದಕ್ಕೋಸ್ಕರ ನಾನು ಅದೇ ಪಾಟಿಂಗ್ ಮಿಕ್ಸ್ ನ ಇವತ್ತು ಬಳಸ್ಕೊಳ್ತಾ ಇದ್ದೀನಿ. ನಾವು ಈ ಪಾಟಿಂಗ್ ಮಿಕ್ಸಿನ ವಿಡಿಯೋ ಕೂಡ ನಾನು ಈಗಾಗಲೇ ಶೇರ್ ಮಾಡಿದೀನಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ನೋಡಿ ನೀವು ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ ನೋಡ್ರಿ. ಇವಾಗ ನಾನು ಪಾಟಿಂಗ್ ಮಿಕ್ಸಿಗೆ ಏನೆಲ್ಲ ತಗೊಂಡಿದ್ದೀನಿ ಅಂದ್ರೆ, ಅರ್ಧದಷ್ಟು ಮಣ್ಣನ್ನ ತಗೊಂಡ್ರೆ ಅರ್ಧದಷ್ಟು ಮರಳನ್ನ ತಗೊಂಡಿದ್ದೀನಿ. ಮರಳು ಇಲ್ಲ ಅಂತ ಆದ್ರೆ ನೀವು ಭತ್ತದ ಹೊಟ್ಟನ್ನು ಕೂಡ ಬಳಸ್ಕೊಬಹುದು. ನಾನು ಅರ್ಧ ಭತ್ತದ ಹೊಟ್ಟು ಅರ್ಧ ಮರಳನ್ನ ಹಾಕೊಂಡಿದ್ದೀನಿ.
ಅಂದ್ರೆ ಮರಳನ್ನ ಅರ್ಧ ಭಾಗದಷ್ಟು ತಗೊಂಡಾಗ ಕಾಲ್ ಭಾಗದಷ್ಟು ಮರಳು, ಕಾಲ್ ಭಾಗದಷ್ಟು ಭತ್ತದ ಹೊಟ್ಟನ್ನ ತಗೊಬಹುದು. ಈ ರೀತಿ ಬೇಕಾದ್ರೂ ನೀವು ಯೂಸ್ ಮಾಡ್ಕೊಬಹುದು. ಹಾಗೇನೆ ಕಾಲ್ ಭಾಗದಷ್ಟು ಇದಕ್ಕೆ ನಾನು ಗೊಬ್ಬರನ ತಗೊಂಡಿದ್ದೀನಿ. ನೀವು ಯಾವ ಗೊಬ್ಬರ ಬೇಕಾದ್ರೂ ತಗೊಬಹುದು. ಅಂದ್ರೆ ಆರ್ಗ್ಯಾನಿಕ್ ಆಗಿರಬೇಕು ಗಿಡಗಳಿಗೆ. ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಆಗಿ ನಾವು ಗಿಡಗಳಿಗೆ ಕೊಡ್ತಾ ಹೋದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಗಿಡಗಳು. ಇವಾಗ ಈ ರೀತಿಯಾದಂತ ಪಾಟಿಂಗ್ ಮಿಕ್ಸ್ ನ ತಗೊಂಡಿದ್ದೀನಲ್ಲ, ನಾನು ಎಷ್ಟು ಇಂಚಿನ ಪಾಟ್ ನ ತಗೊಂಡಿದ್ದೀನಿ ಅಂದ್ರೆ 6 ಇಂಚಿನ ಪಾಟ್ ನ ತಗೊಂಡಿದ್ದೀನಿ. ಸಣ್ಣ ಗಿಡ ಆಗಿರೋದ್ರಿಂದ 6 ಇಂಚಿನ ಪಾಟ್ ನ ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಗಿಡ ಆಗಿದ್ರೆ 12 ಇಂಚಿನ ಪಾಟ್ ತನಕ ನೀವು ತಗೊಬಹುದು. ಈಗ ನಾವು ಮಾಡಿಟ್ಟಿದ್ವಲ್ಲ ಸಾಯಿಲ್ ಮಿಕ್ಸ್ಚರ್ನ, ಆ ಮಿಕ್ಸ್ಚರ್ನ 6 ಇಂಚಿನ ಪಾಟಿಗೆ ಹಾಕೊಳ್ತಾ ಇದೀನಿ. ಹಾಕೊಂಡ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಹೋಲ್ ಮಾಡ್ಕೊಳ್ತಾ ಇದೀನಿ. ಅಂದ್ರೆ ಮಣ್ಣನ್ನ ಆ ಕಡೆ ಈ ಕಡೆ ಸ್ವಲ್ಪ ಸರ್ಸ್ಕೊಂಡ್ಬಿಟ್ಟು ಗಿಡನ ಮಧ್ಯಕ್ಕೆ ಇಟ್ಕೊಂಡು ಸ್ಟ್ರೈಟ್ ಆಗಿ ಇಟ್ಕೊಂಡು ನಡ್ಬೇಕಾಗತ್ತೆ. ನಾವು ಗಿಡಗಳನ್ನ ನಟ್ಟ ಮೇಲೆ ಸ್ವಲ್ಪ ಗಟ್ಟಿ ಮಾಡ್ಕೊಬೇಕು. ಕೆಲವೊಮ್ಮೆ ಲೂಸ್ ಆಗಿರುತ್ತೆ, ಅದಕ್ಕೋಸ್ಕರ ಗಟ್ಟಿಯಾಗಿ ಪ್ರೆಸ್ ಮಾಡ್ಬೇಕು. ಗಿಡದ ಬುಡದ ಹತ್ರನೇ ಒಂದ್ ಸ್ವಲ್ಪ ಪ್ರೆಸ್ ಮಾಡಿದ್ರ ಮೇಲೆ ಮತ್ತೆ ಸ್ವಲ್ಪ ಬೇಕಾದ್ರೆ ಮಣ್ಣನ್ನ ಹಾಕೊಂಡು ಮತ್ತೆ ಅದನ್ನ ಸೆಟ್ ಮಾಡ್ಕೊಬಹುದು. ಈಗ ಇದನ್ನ ನಾವು ಡೈರೆಕ್ಟ್ ಆಗಿ ಮಳೆಗೆ ಇಟ್ಕೊಳ್ಳೋದಕ್ಕೆ ಅಡ್ಡಿಲ್ಲ. ಮಳೆ ಇಲ್ಲ ಅಂತ ಆದ್ರೆ ನೀವು 2 ಹೊತ್ತು ಕೂಡ ನೀರನ್ನ ಹಾಕ್ತಾ ಇರ್ಬೇಕಾಗುತ್ತೆ. ಕೆಲವೊಮ್ಮೆ ದಿನಕ್ಕೆ 1-2 ಮಳೆ ಬರ್ತಾ ಇದೆ, ಅವಾಗ ಗಿಡಗಳಿಗೆ ತೊಂದರೆ ಇಲ್ಲ. ಅಕಸ್ಮಾತ್ ಕ್ರಮೇಣವಾಗಿ 4-5 ದಿನಗಳ ಕಾಲ ಈ ರೀತಿ ಎಲ್ಲ ಮಳೆ ಬರ್ಲಿಲ್ಲ ಅಂತ ಆದ್ರೆ ಗಿಡಗಳ ತೇವಾಂಶನ ನೀವು ನೋಡ್ತಾ ಇರ್ಬೇಕಾಗುತ್ತೆ. ಅಕಸ್ಮಾತ್ ತೇವಾಂಶ ಇದ್ರೆ ಕೊಡೋ ಅವಶ್ಯಕತೆ ಇಲ್ಲ. ಫುಲ್ ತೇವಾಂಶ ಆರ್ತಾ ಇದೆ ಅನ್ನೋ ಟೈಮ್ನಲ್ಲಿ ನೀವು ಕೊಡ್ಲೇಬೇಕಾಗತ್ತೆ, ಇಲ್ಲ ಗಿಡಗಳು ಸಾಯೋ ಚಾನ್ಸಸ್ ಕೂಡ ಇರುತ್ತೆ. ಆದ್ರೆ ಬೇಸಿಗೆಗಾಲದಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ನೀರ್ ಕೊಡ್ತಾ ಇದ್ರೆ ನೀರ್ಸೊನೆ ಗಿಡಗಳು ತುಂಬಾನೇ ಚೆನ್ನಾಗುತ್ತೆ. ನೀರ್ಸೊನೆ ಗಿಡದ ಮೇಂಟೆನೆನ್ಸ್ ತುಂಬಾನೇ ಕಮ್ಮಿ ಮೇಂಟೆನೆನ್ಸ್ ಇರುತ್ತೆ, ಆದ್ರೆ ಗಿಡಗಳನ್ನ ಬದುಕಿಸಿ ಇಟ್ಕೊಳ್ಳೋದೇ ಕಷ್ಟ ಆಗಿರುತ್ತೆ. ಇದಕ್ಕೆ ನಾವು ಗೊಬ್ಬರ ಮತ್ತೆ ನೀರ್ ಕೊಟ್ರೆ ಸಾಕು, ಮತ್ತೇನು ಹೆಚ್ಚಿಗೆ ಮೇಂಟೆನೆನ್ಸ್ ಇರೋದಿಲ್ಲ. ಇವಾಗ ನಾವು ಬೇರೆ ಗಿಡಗಳಿಗಾದ್ರೆ ಪಿಂಚಿಂಗ್ ಮಾಡ್ತಾ ಇರ್ಬೇಕು, ಕಾಲಕ್ಕೆ ಪ್ರೂನಿಂಗ್ ನ ಮಾಡ್ತಾ ಇರ್ಬೇಕು. ಆ ರೀತಿ ಎಲ್ಲ ಏನು ಇಲ್ಲ. ನಾವು ಪ್ರೂನಿಂಗ್ ನ ಮಾಡಿದ್ರೆ ಗಿಡಗಳು ತುಂಬಾನೇ ಚೆನ್ನಾಗಿ ಬರುತ್ತೆ, ಆದ್ರೆ ಪ್ರೂನಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಪ್ರೂನಿಂಗ್ ಮಾಡ್ಲಿಲ್ಲ ಅಂದ್ರೂ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಆದ್ರೆ ಅದಕ್ಕೆ ಹೇಳಿರುವಂತ ಆಹಾರ ಹಾಗೆ ನೀರನ್ನ ಅದಕ್ಕೆ ಕೊಡ್ಬೇಕು. ಹಾಗೆ ಬಿಸಿಲು ಸರಿಯಾಗಿ ಬೀಳ್ತಾ ಇರ್ಬೇಕು. ಬಿಸಿಲು ಅಂದ್ರೆ ಬೇಸಿಗೆಗಾಲದಲ್ಲಿ ಡೈರೆಕ್ಟ್ ಬಿಸಿಲು, ತುಂಬಾ ಬಿಸಿಲೆಲ್ಲ ಬರುತ್ತಲ್ಲ, ಆ ಕಡೆ ಎಲ್ಲ ಇಡಬೇಡಿ. ಬೆಳಗಿನ ಜಾವದ ಅಥವಾ ಸಂಜೆದು ಕಿರಿ ಬಿಸಿಲು ಬರುತ್ತಲ್ವಾ, ಅಂದ್ರೆ ಎಳೆ ಬಿಸಿಲು, ಆ ಬಿಸಿಲಿಗೆ ಇಟ್ರೆ ಸಾಕು. ಅದಕ್ಕೂ ಜಾಸ್ತಿ ಬಿಸಿಲು ಬಂದ್ರೆ ಗಿಡಗಳು ಬಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಬಿಸಿಲಿರೋ ಟೈಮ್ನಲ್ಲಿ ನಾವು ಬಿಸಿಲಿಗೆ ಇಡಬಾರ್ದು. ಬೇಸಿಗೆಗಾಲದಲ್ಲೆಲ್ಲ ನಾವು ಆದಷ್ಟು ನೆರಳಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಪಡ್ಬೇಕು. ಇದಕ್ಕೆ ಆದಷ್ಟು ಕೋಲ್ಡ್ ವೆದರ್ ನಾವು ಕಲ್ಪಿಸಿ ಕೊಡ್ಬೇಕಾಗತ್ತೆ. ಮಳೆಗಾಲದ ವೆದರಿಗೆ ಇದು ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ. ಯಾರಾದ್ರೂ ಕಟ್ಟಿಂಗ್ ಪೀಸ್ ಹಾಕೋಂಗಿದ್ರೆ ಹಾಕೊಂಡು ಇವಾಗಲೇ ಬೆಳೆಸ್ಕೊಬಹುದು. ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂತ ಟಾಪಿಕ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಅಂದ್ರೆ, ನಾನು ಇದೇ ರೀತಿಯಾದಂಥ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದನ್ನ ತುಂಬಾ ಜನಕ್ಕೆ ಶೇರ್ ಮಾಡ್ರಿ. ನೋಡೋಣ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ. ನನಗೆ ನೀವು ಎಷ್ಟು ಲೈಕ್ ಕೊಡ್ತೀರಾ ಅನ್ನೋದ್ರ ಮೇಲೆ ನನಗೆ ಗೊತ್ತಾಗತ್ತೆ. ಸರಿ, ಹಾಗಿದ್ರೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.